ಈ ದಿವಸ ಚನ್ನಪಟ್ಟಣ ನಗರಸಭೆಯ ಸಭಾಂಗಣದಲ್ಲಿ ಈಗ ಸಾಮಾನ್ಯ ಸಭೆಯನ್ನ ಕರೆದಿದ್ದು ಅದರಲ್ಲಿ 2025-26 ಆಯವ್ಯನ ಮಂಡಿಸಲಾಗಿದೆ. ಅದರಲ್ಲಿ ನಮ್ಮ ಓಪನಿಂಗ್ ಬ್ಯಾಲೆನ್ಸ್ 1,95,19,56,35,000. ಅದರಲ್ಲಿ ರಿಸಿಪ್ಟ್ 49 ಕೋಟಿ 10 ಲಕ್ಷ. ಟೋಟಲ್ 68 ಕೋಟಿ 66 ಲಕ್ಷ ಟೋಟಲ್. ಅದರಲ್ಲಿ ಪೇಮೆಂಟ್ ಆಗಿದ್ದು ನಮ್ದು 65 ಕೋಟಿ 90 ಲಕ್ಷ, 2 ಕೋಟಿ 76 ಲಕ್ಷ ಉಳಿತಾಯವನ್ನ ನಾವು ಈ ಬಜೆಟ್ ಅಲ್ಲಿ ನಾವು ತೋರಿಸಿದೀವಿ. ಅದರಲ್ಲಿ ಎಲ್ಲ ನಾವು ಚನ್ನಪಟ್ಟಣ ನಗರ ಸುಂದರ ಇಡಕ್ಕೆ ನಾವು ಯಾವ ರೀತಿ ನಾವು ಮಾಡಬೇಕು ಅದೆಲ್ಲ ನಾವು ಪ್ಲಾಸ್ಟಿಕ್ನ ಬ್ಯಾನ್ ಮಾಡೋದು ಮತ್ತು ನಗರವನ್ನು ಸ್ವಚ್ಛತೆ ಇಡುವುದು, ಗಿಡಗಳನ್ನ ಬೆಳೆಸೋದು, ಪಾರ್ಕ್ನ ಅಭಿವೃದ್ಧಿ ಮಾಡೋದು, ನಾಮಫಲಕವನ್ನ ಅಳವಡಿಸೋದು, ಅದೆಲ್ಲ ರೀತಿಯ ನಾವು ಸಹಕಾರ ತಗೊಂಡು ಒಬ್ಬ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟು ಒಂದು ಸುಂದರ ನಗರವನ್ನ ಮಾಡುವಂತ ನಿಟ್ಟಿನಲ್ಲಿ ನಾವು ಒಂದು ಸ್ಟೆಪ್ ಅನ್ನ ನಾವು ತಗೊಂಡಿದ್ದೀವಿ. ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ 6 ಕೋಟಿನ ನಾವು ನಗರಸಭಾ ನಿಧಿಗೆ ಪರಿಸ್ಥಿತಿ ಅಷ್ಟು ಸಾಧ್ಯವಾಗಿ MLA ಸಾಹೇಬ್ರ ಜೊತೆ ಮಾತಾಡಿ ಆಲ್ರೆಡಿ ನಾವು ನಮ್ಮಿಂದ ಲೆಟರ್ ಹೋಗಿ DC ಅವರಿಂದ ಹೋಗಿ ಆಲ್ರೆಡಿ ಸರ್ಕಾರಕ್ಕೆ ಹೋಗೈತೆ. ಅದೊಂದು ಪ್ರಸ್ತಾವನೆ ಐತೆ. ಜೊತೆಗೆ ಅಮೃತ 2 ಯೋಜನೆ ಅಡಿಯಲ್ಲಿ 40.62 ಕೋಟಿಗಳ ಅನುದಾನದಲ್ಲಿ ನಗರಕ್ಕೆ 3 ಮೇಲ್ಮಟ್ಟದ ಜಲಸಂಗ್ರಹ ಅಂದರೆ OHT ಮತ್ತು ಪೈಪ್ಲೈನ್ ನಿರ್ಮಾಣಕ್ಕೆ ಆಲ್ರೆಡಿ ಬಂದೈತೆ ಅಮೌಂಟು. ಅದರಲ್ಲಿ 1ರಿಂದ 8ನೇ ವಾರ್ಡ್ವರೆಗೆ ಮತ್ತು 3 OHTಗಳ ನಿರ್ಮಾಣಕ್ಕೆ ಆಲ್ರೆಡಿ ವಾಟರ್ ಬೋರ್ಡರು ಟೆಂಡರ್ ಕರೆದವರು ಆಲ್ರೆಡಿ ಅವರು. ಜೊತೆಗೆ ಅಮೃತ 2 ಯೋಜನೆಯಡಿ 55.68 ಲಕ್ಷಗಳ ಅನುದಾನದಲ್ಲಿ 3 ಶೌಚಾಲಯಗಳ ನಿರ್ಮಾಣ ಮಾಡಲಿಕ್ಕೆ ಈಗ ಆಲ್ರೆಡಿ ಅದೊಂದು ಪ್ರಸ್ತಾವನೆ ಇದೆ. ಜೊತೆಗೆ ಅಮೃತ 2 150 ಲಕ್ಷಗಳ ನೆಲಭರ್ತಿ ಜಾಗದಲ್ಲಿ MRF ಸೆಂಟರ್ ನಿರ್ಮಾಣ ಈಗ ಆಲ್ರೆಡಿ ಅದು ಕಾಮಗಾರಿ ಪ್ರಾರಂಭ ಆಗಿದೆ. MRF ಅಂತಂದ್ರೆ ಈಗ ಆಲ್ರೆಡಿ ನಮ್ಮ ಹತ್ರ ಏನು ವೇಸ್ಟ್ ಬರುತ್ತೆ ಅದನ್ನ ತಗೊಂಡೋಗಿ ನಾವು ಪ್ರೋಸೆಸ್ ಮಾಡುವಂಥ ಒಂದು ಘಟಕ ಅದು MRF ಅಂತ. ಅದಾದ ನಂತರ ಅಮೃತ 1 ಯೋಜನೆ ಅಡಿಯಲ್ಲಿ 5 ಕೋಟಿಗಳ ಘನತ್ಯಾಜ್ಯ ವಸ್ತು ವಿಲೇವಾರಿ ಘಟಕದಲ್ಲಿ ಕಾಂಪೌಂಡ್ ಮತ್ತು ಸ್ಯಾನಿಟರಿ ಲ್ಯಾಂಡ್ಫಿಲ್ ನಿರ್ಮಾಣ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾವು ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಅಂಡರ್ ಇವ್ಯಾಲ್ಯೂಯೇಷನ್ನು ಮತ್ತು ಈಗ ಆಲ್ರೆಡಿ ಟೆಂಡರ್ ಆಗಿದೆ. ಅವರೆಲ್ಲ ವರ್ಕ್ ಕನ್ಫರ್ಮೇಷನ್ ಎಲ್ಲ ಕೊಟ್ಟರೆ ನೆಕ್ಸ್ಟ್ ಈ ಮಂತ್ ಎಂಡಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿವರೆಗೂ ವರ್ಕ್ ಆರ್ಡರ್ ಕೊಡ್ತೀವಿ. ನೆಕ್ಸ್ಟ್ ಈಗ ನಗರ ವ್ಯಾಪ್ತಿಯಲ್ಲಿ 50 ಲಕ್ಷಗಳಲ್ಲಿ ಫುಡ್ ಕೋರ್ಟ್ಗಳ ನಿರ್ಮಾಣ ಈಗ ಆಲ್ರೆಡಿ ಈಗ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಈಗ ಪಾನಿಪುರಿ ಅಂಗಡಿ ಆಗ್ಬೋದು, ದೋಸೆ ಕೆಂಪು ಆಗ್ಬೋದು, ಕಬಾಬ್ ಅಂಗಡಿ ಈ ಥರ ಹೋಟೆಲ್ಗಳೆಲ್ಲ ಬೇರೆ ಬೇರೆ ಕಡೆ ಇರೋದು ಬದಲಾಗಿ ಯಾವುದಾದ್ರೂ ಎಲ್ಲರೂ ಒಪ್ಪುವಂಥ ಒಂದು ಸ್ಥಳದಲ್ಲಿ ಫುಡ್ ಕೋರ್ಟ್ ನಿರ್ಮಾಣ ಮಾಡಿ ಎಲ್ಲ ಒಂದೇ ಕಡೆ ಒಂದೇ ಸ್ಟೋರ್ ನಡಿ ಸಿಗುವಂತೆ ಮಾಡುವಂಥ ಒಂದು ಆಲೋಚನೆ ಇದೆ. ಅದಾದ ನಂತರ 22-23ನೇ ಸಾಲಿನ SFC ವಿಶೇಷ ಅನುದಾನದಲ್ಲಿ 20 ಕೋಟಿಗಳ ಅನುದಾನದಲ್ಲಿ ನಗರದ ರಸ್ತೆ ಮತ್ತು ಚರಂಡಿಗಳ ನಿರ್ಮಾಣ ಇದು ಆಲ್ರೆಡಿ ಟೆಂಡರ್ ಪ್ರೋಸೆಸ್ ಐತೆ. 2023-24ನೇ ಸಾಲಿನಲ್ಲಿ SFC ವಿಶೇಷ ಅನುದಾನದಲ್ಲಿ ತಲಾ ವಾರ್ಡ್ಗೆ 1 ಕೋಟಿಯಂತೆ ಒಟ್ಟು 31 ಕೋಟಿಗಳ ಅನುದಾನದಲ್ಲಿ ರಸ್ತೆ ಮತ್ತು ಚರಂಡಿಗಳ ನಿರ್ಮಾಣ. ಇದಕ್ಕೆ ಸಂಬಂಧಪಟ್ಟಂತೆ 31 ಪ್ಯಾಕೇಜ್ ಮಾಡಿ ಟೆಂಡರ್ ಕರೆದಿದ್ವಿ. ಈಗ 26 ಪ್ಯಾಕೇಜ್ಗಳಿಗೆ ಆಲ್ರೆಡಿ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ ಇವ್ಯಾಲ್ಯೂಯೇಷನ್ ಅಂತಲಿದೆ. ಇನ್ನು ಉಳಿದ ವಾರ್ಡ್ಗಳಿಗೆ ಟೆಂಡರ್ ಯಾರೂ ಪಾರ್ಟಿಸಿಪೇಟ್ ಮಾಡಿಲ್ಲ, ರೀಟೆಂಡರ್ ಮಾಡಿದ್ದೀವಿ. ಅದಾದ ನಂತರ ಪ್ರೋಸೆಸ್ ಮಾಡಿ SFC ವಿಶೇಷ ಅನುದಾನ 10 ಕೋಟಿಗಳಲ್ಲಿ ನಗರಸಭೆಯ ನೂತನ ಕಚೇರಿ ಕಟ್ಟಡ ನಿರ್ಮಾಣ. ಈಗಿನ 2 ಹಂತದಲ್ಲಿ ನಾವು ಇಟ್ಕೊಂಡಿದ್ವಿ. ಮೊದಲ ಹಂತದಲ್ಲಿ 5 ಕೋಟಿ, 2ನೇ ಹಂತದಲ್ಲಿ 5 ಕೋಟಿ. ಈಗ 5 ಕೋಟಿ ಮೊದಲನೇ ಹಂತದ ಕಾಮಗಾರಿ ಈಗಾಗಲೇ ಪ್ರಾರಂಭವಾಗಿದೆ. ಇದು ಮುಗಿದ ನಂತರ 2ನೇ ಹಂತದ ಕಾಮಗಾರಿಗೆ ನಾವು ಟೆಂಡರ್ ಪ್ರೋಸೆಸ್. ನಗರೋತ್ಥಾನ ಹಂತ 4 ಯೋಜನೆಯಡಿ 20.62 ಲಕ್ಷಗಳಲ್ಲಿ ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹ ನಿರ್ಮಾಣ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ಈಗ ಪೌರ ಕಾರ್ಮಿಕರು ವಾರ್ಡ್ಗಳಲ್ಲಿ ವಿವಿಧ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತಿಂಡಿ ತಿನ್ನಲಿಕ್ಕೆ ಯಾವ್ದಾರ ಒಂದು ಮನೆ ಪಡ್ತಾಲೆ ಹಾಕ್ಬೋದು, ಇಲ್ಲ ಕುಟ್ಕೊಂಡು ತಿನ್ನೋದ್ರ ಬದಲಾಗಿ ಈಗ ಒಂದು 2-3 ವಾರ್ಡ್ಗಳು ಸೇರಿಸಿರುವಂಥ ಜಂಕ್ಷನ್ಗಳಲ್ಲಿ ಒಂದು ವಿಶ್ರಾಂತಿ ಗೃಹ ನಿರ್ಮಾಣ ಮಾಡಬೇಕು ಅನ್ನೋದರಲ್ಲಿ ನಗರೋತ್ಥಾನ ಯೋಜನೆಯಲ್ಲಿ ಆಲ್ರೆಡಿ ಬೆಂಗಳೂರಿಗೆ ಪ್ರಸ್ತಾವನೆ ಹೋಗಿದೆ. ಇದಾದ ನಂತರ ನಗರಸಭಾ ವ್ಯಾಪ್ತಿಯಲ್ಲಿ 25 ಲಕ್ಷಗಳಲ್ಲಿ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಉಳಿಕೆ ಇಂಟರ್ಮೀಡಿಯೇಟ್ ಲೈಟ್ಗಳ ಅಳವಡಿಕೆ. ಈಗ ಎಷ್ಟು ಕಡೆ ಸುಮಾರು ಆಕ್ಸಿಡೆಂಟ್ ಆಗಿ ಹೋಗಿರ್ಬೋದು, ಕೆಲವೊಂದು ಕಡೆ ಇಲ್ಲದೆ ಇರ್ಬೋದು. ಮೀಡಿಯನ್ನಲ್ಲಿ ತುಂಬ ಸಮಸ್ಯೆ ಇದೆ. ಯಾಕೆ ಅಂತಂದರೆ ಓಡಾಡುವಂಥ ಜನಗಳಿಗೆ ಎದ್ದು ಕಾಣುವಂಥದ್ದು ಲೈಟಿಂಗ್ಸು. ಹಾಗಾಗಿ ಆ ಸೆಂಟರ್ ಮೀಡಿಯನ್ ಲೈಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಬಾಲಾಜಿಯಿಂದ ತಗೊಂಡು ಶೇರ್ ಹೋಟ್ಲು 1 ಹಂತ, ಸಾತ್ತೂರು ಸರ್ಕಲ್ ಇಂದ ಮಾದೇಶ್ವರ ದೇವಸ್ಥಾನ ಗಂಟ 1 ಹಂತ,
ಡಿ ಟಿ ರಾಮು ಸರ್ಕಲಿಂದ ಪೊಲೀಸ್ ಸ್ಟೇಷನ್ ಒಂದೊಂದು ಹಂತ, ಆಮೇಲೆ ನಮ್ಮ ಮಂಗಲಾರಪೇಟೆಯಲ್ಲಿ ಎಂಡ್ ಆಗುತ್ತೆ, ಅಲ್ಲಿಂದ ಕಂಟಿನ್ಯೂ ಮಾಡಿ ಚಿಕ್ಕಮಗಳೂರು ಗಂಟ ನಾವು ಕಂಟಿನ್ಯೂ ಮಾಡ್ತೀವಿ, ಎರಡು ಕಡೆ ಲೈಟು. ಆಮೇಲೆ ಸಾತ್ನೂರು ಸರ್ಕಲಿಂದ ಮಾದೇಶ್ವರ ದೇವಸ್ಥಾನ ಗಂಟ ಆ ಮಧ್ಯ ಏನು ಅಲ್ಲಿ ಡಿವೈಡರ್ ಸ್ವಲ್ಪ ಅಗಲ ಇದೆ, ಅಲ್ಲಿ ಗಿಡ ನೆಟ್ಟಿ ನಾವು ಗ್ರಿಲ್ ಹಾಕಿ ಒಂಥರ ಸ್ವಚ್ಛತೆ ಇರ್ತದೆ, ಸ್ವಲ್ಪ ಒಳ್ಳೆ ಗಿಡ ಬೆಳೆಸ್ಬಿಟ್ಟು ಒಳ್ಳೆ ಇದು ಮಾಡೋಣ ಅಂದ್ಬಿಟ್ಟು ನಾವು ಎರಡು ನಗರಸಭಾ ವ್ಯಾಪ್ತಿಯಲ್ಲಿ ರು 40 ಲಕ್ಷಗಳಲ್ಲಿ ಬೆಂಗಳೂರು ಮೈಸೂರು ರಸ್ತೆ ಹಾಗೂ ಸಾತ್ನೂರು ರಸ್ತೆಯಲ್ಲಿ ಸ್ವಾಗತ ಕಮಾನುಗಳ ನಿರ್ಮಾಣ. ಹೀಗೆ ಆಲ್ರೆಡಿ ಇದು ಹಿಂದಿನ ಮೀಟಿಂಗಲ್ಲೆಲ್ಲ ಚರ್ಚೆ ಆಗಿತ್ತು ಅಂತೇಳಿ ಈ ಸರಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸಾಹಿತ್ಯ ಅಧ್ಯಕ್ಷರು ಎಲ್ಲರೂ ಇಲ್ಲ ಈ ಥರ ಆಗಲೇಬೇಕು ಅಂತೇಳಿ ವೈಯಕ್ತಿಕ ಹಿತಾಸಕ್ತಿಯನ್ನು ವಹಿಸಿ ಈ ವಿಷಯ ಇಟ್ಟಿದ್ದಾರೆ. ಇದನ್ನು ಸಾಕಾರಗೊಳಿಸುವ ಚನ್ನಪಟ್ಟಣ ನಗರಸಭಾ ವ್ಯಾಪ್ತಿಯಲ್ಲಿ 30 ಲಕ್ಷಗಳ ಅನುದಾನದಲ್ಲಿ ಪೇಟೆಚೇರಿ, ಎಲೆಕೇರಿ ಹಾಗೂ ಇಂದಿರಾ ಕಾಟೇಜುಗಳಲ್ಲಿ ಇರುವ ಸ್ಮಶಾನಗಳ ಅಭಿವೃದ್ಧಿ ಕಾಮಗಾರಿ. ನಗರ ವ್ಯಾಪ್ತಿಯಲ್ಲಿ ಅಂದಾಜು 20 ಲಕ್ಷಗಳಲ್ಲಿ ರಸ್ತೆ ವಿಭಜಕಗಳಲ್ಲಿ ಗಿಡಗಳನ್ನು ನೆಡುವುದು. ಏಕೆಂದರೆ ಡಿವೈಡ್ರಲ್ಲಿ ನಮ್ಮ ಮೈಸೂರು ಬೆಂಗಳೂರು ರೋಡ್ ಡಿವೈಡ್ರಲ್ಲಿ ಯಾವುದೇ ಗಿಡಗಳನ್ನ ಹಾಕೋಕ್ಕಾಗೋದಿಲ್ಲ, ಏಕೆಂದರೆ ತುಂಬ ಚಿಕ್ಕದು, ಜೊತೆಗೆ ಅಲ್ಲಿ ಆಲ್ರೆಡಿ ಕಾಂಕ್ರೀಟ್ ಹಾಕಿ ಮೋಲ್ಡ್ ಮಾಡೋರೆ, ಅಲ್ಲಿ ನೆಡ್ಲಿಕ್ಕೆ ಹೋದ್ರೆ ಅಸ್ತವ್ಯಸ್ತ ಆಗುತ್ತೆ. ಬಟ್ ಬೆಸ್ಟ್ ರೋಡ್ ಅಂತಂದ್ರೆ ನನ್ನ ಪ್ರಕಾರ ಸಾತ್ನೂರು ರೋಡ್ ಐತಲ್ಲ, ಅದು ಡಿವೈಡರ್ ತುಂಬ ಅಗಲ ಇದೆ. ಜೊತೆಗೆ ಪತ್ರಕರ್ತ ಮಿತ್ರರಿಗೆ ವೈದ್ಯಕೀಯ ವೆಚ್ಚವನ್ನು ಮರುಪಾವತಿಸಲು ವಿಶೇಷವಾದ ಒಂದು ಯೋಜನೆ ಇದೆ, ಮಾಧ್ಯಮ ಮಿತ್ರ ಅನ್ನುವಂಥ ಒಂದು ಯೋಜನೆ. ಯಾಕೆಂತಂದರೆ ಇಡೀ ಸಮಾಜದ ಅಂಕುಡೊಂಕುಗಳನ್ನ ತೀಡಿ ಒಂದು ಸಮಾಜ, ಒಂದು ಸರ್ಕಾರ ಎಲ್ಲ ಒಂದು ಸರಿದಾರಿನಲ್ಲಿ ಹೋಗುವಂಥ ನಿಟ್ಟಿನಲ್ಲಿ ಸರ್ಕಾರದ 4ನೇ ಅಂಗವಾದಂತಹ ಪತ್ರಿಕಾ ರಂಗದ ಒಂದು ಕೊಡುಗೆ ಅಷ್ಟೇ ಇರುತ್ತೆ. ಅವರು ಕೂಡ 24 hours ಅವ್ರ ಡ್ಯೂಟಿ, ಮಿಡ್ ನೈಟ್ ಆಪರೇಷನ್ನು ಇರ್ತವೆ ಕೆಲವೊಮ್ಮೆ. ಅಂಥದ್ರಲ್ಲಿ ಅವ್ರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ವ್ಯತ್ಯಯ ಆದಾಗ ಅವ್ರಿಗೆ ಒಂದು ವೈದ್ಯಕೀಯ ವೆಚ್ಚ ಏನು ಮಾಡಿರ್ತಾರೆ ಅದನ್ನು ಮರುಪಾವತಿ ಮಾಡುವಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅರ್ಥಶಾಸ್ತ್ರಜ್ಞರೊಬ್ಬರು ಲಿಯೋನಲ್ ರಾಬಿನ್ಸ್ ಅಂತ ಒಬ್ರು ಹೇಳ್ತಾರೆ, ಏನಂತ ಅಂದರೆ ನಿಜ ಏನಪ್ಪ ಅಂತಂದರೆ ಈ ಬಜೆಟ್ ಅರ್ಥ ನಾವು 2 ಲೈನಲ್ಲಿ ಹೇಳೋರು. ವಾಟ್ ಈಸ್ ಎಕನಾಮಿಕ್ಸ್ ಅನ್ನೋದು ಅವ್ರು ಹೇಳ್ತಾರೆ. ಈ ಎಕನಾಮಿಕ್ಸ್ ಅಂತಂದ್ರೆ ಮಾನವನ ಬಯಕೆಗಳು ಅಪರಿಮಿತ, ಆ ಬಯಕೆಗಳನ್ನು ತೃಪ್ತಿಪಡಿಸುವಂತಹ ಸಂಪನ್ಮೂಲಗಳು ಪರಿಮಿತ. ಈಗ ನಮ್ಗೆ 100 ಕೋಟಿ ಆಸೆ ಐತೆ, ನಮ್ಮ ಹತ್ರ ದುಡ್ಡಿರೋದು 1 ಕೋಟಿ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಅಪರಿಮಿತ ಬಯಕೆಗಳನ್ನ ಮಿತವಾದ ಒಂದು ಸಂಪನ್ಮೂಲಗಳಿಂದ ನಾವು ಹೇಗೆ ಸಾಕಾರಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಥಶಾಸ್ತ್ರ ಅನ್ನುವಂಥದ್ದು ತುಂಬಾ ಅಗತ್ಯವಾಗುತ್ತೆ. ಅದೇ ಕೂಡ ಈ ಬಜೆಟ್ ಅಂತ ಹೇಳಿ ಇಷ್ಟಪಟ್ಟ ಅಗತ್ಯವಿದ್ದು, ಲಭ್ಯವಿರುವ ಮಿತ ಸಂಪನ್ಮೂಲಗಳಲ್ಲಿಯೇ ನಗರದ ಸರ್ವಾಂಗೀಣ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಈ ಮೂಲಕ ಚನ್ನಪಟ್ಟಣ ನಗರವನ್ನು ಸ್ವಚ್ಛ, ಸುಂದರ ಮತ್ತು ಅಭಿವೃದ್ಧಿ ಹಾಗೂ ಸಕಲ ಸೌಲಭ್ಯಗಳನ್ನು ಹೊಂದಿದ ನಗರವನ್ನಾಗಿ ಮಾಡಲು ಶ್ರಮಿಸೋಣ ಎಂದು ಹೇಳುತ್ತಾ ಮಂಡಿಸಿರುವ ಆಯವ್ಯಯದ ಬಗ್ಗೆ ತಮ್ಮ ಅಮೂಲ್ಯ ಸಲಹೆಗಳನ್ನು ಕೋರುತ್ತಾ ಘೋಷಿಸಿರುವ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ತಮ್ಮ ಅಮೂಲ್ಯ ಸಹಕಾರವನ್ನು ಕೋರುತ್ತಾ ಮಂಡಿಸಿರುವ ಆಯವ್ಯಯವನ್ನು ಅನುಮೋದಿಸಲು ಕೋರಿ. ಈಗ ನಮ್ಮ ಜನಸಂಖ್ಯೆ ಟೌನ್ನಲ್ಲಿ ಸುಮಾರು 11ರಿಂದ 12 ಸಾವಿರ ಮನೆಗಳಿವೆ. ಅದರಲ್ಲಿ ನಾವು ನಗರಸಭೆಯಿಂದ ಪ್ರತಿ ಮನೆಗೂ 1-2 ಬಟ್ಟೆ ಬ್ಯಾಗು ನಗರಸಭೆ ಕಾರ್ಯಾಲಯ ಚನ್ನಪಟ್ಟಣ ಸ್ವಚ್ಛತೆ ಕಾಪಾಡಿ ಅಂದ್ಬಿಟ್ಟು ನಾವು ಹಾಕ್ಬಿಟ್ಟು ನೀವು ಯಾವ ಅಂಗಡಿಗೆ ಹೋದ್ರು, ಯಾವ ಮಾರ್ಕೆಟ್ಗೆ ಹೋದ್ರು ಕೈಲಿ 2 ಬ್ಯಾಗ್ ಹಿಡ್ಕೊಂಡು ಹೋಗ್ಬೇಕು. ಪ್ಲಾಸ್ಟಿಕ್ ತಗೋಬೇಡ ಅಲ್ಲಿ ಅಂಗಡಿಗಳಿಂದ, ಇವರೇ ತಗೊಂಡು ನಾವೇ ಫ್ರೀ ಕೊಡ್ತೀವಿ ಬ್ಯಾಗ್, ಒಂದೊಂದು ಮನೆಗೆ 2 ಬ್ಯಾಗ್ ಕೊಡ್ತೀವಿ. ಆಮೇಲೆ ಒಂದು ATM ಮಿಷಿನ್ ತರ ನಾವು ಒಂದು ಮಿಷಿನ್ ಮೇಲ್ಮೇಲೆ ಸರ್ಕಲಲ್ಲಿ ಮಾಡ್ತೀವಿ. ಇದು ಅರ್ಧ ಲೀಟರ್ದು 1 ಲೀಟರ್ದು ಪ್ಲಾಸ್ಟಿಕ್ ಬ್ಯಾಗ್ ಬರ್ತದೆ, 20 ಬಾಟ್ಲು ಕುಡಿಯೋ ನೀರು, ಅದು ತಗೊಂಡೋಗಿ ಹಾಕಿದ್ರೆ ಮಿಷಿನ್ ಅಕ್ಸೆಪ್ಟ್ ಮಾಡ್ತದೆ. 1 ರೂಪಾಯಿ ಕಾಯಿ ಈಚೆ ಬರ್ತದೆ ಅವ್ರಿಗೆ ಹಾಕೋರಿಗೆ. ಯಾರು ಬಾಟ್ಲ್ ತಂದು ಹಾಕ್ತಾರೆ ಅವ್ರಿಗೆ 1 ರೂಪಾಯಿ, ಯಾವನ 50 ಬಾಟ್ಲ್ ತಂದು ಹಾಕ್ತಾರೆ ಅಂದ್ರೆ 50 ರೂಪಾಯಿ ಕಾಯಿ ಬರ್ತದೆ. ಅದೇ ಥರ ಅದು ನಾವು ಮೇಲ್ಮೇಲೆ ಸರ್ಕಲ್ ಮಾಡ್ತಾ ಇದೀವಿ. ಆಮೇಲೆ 5 ರೂಪಾಯಿ ಕಾಯಿಗೆ ಬಟ್ಟೆ ಬ್ಯಾಗ್ ಇಲ್ಲದೆ ಬಂದ್ಬಿಟ್ರೆ ಮನೆಯಿಂದ ಯಾವ ಸರ್ಕಲ್, ಈಗ ನಮ್ಮ ನಿಂಬೆಹಣ್ಣು ಸರ್ಕಲ್ ಅಲ್ಲೊಂದು ಮಿಷಿನ್ ಮಡಗಿರ್ತೀವಿ, 5 ರೂಪಾಯಿ ಹಾಕ್ಬಿಟ್ರೆ ಬಟ್ಟೆ ಬ್ಯಾಗ್ ಬರ್ತದೆ. ಆ ಥರ ಎಲ್ಲ ಮೇಲ್ಮೇಲೆ ಸರ್ಕಲ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ.